ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಾಗೂ ಪೊಂಗಲ್ ವಿಶಸ್ಸು. ಸರ್, ಇವತ್ತು ಸಿ ವಿ ರಾಮನಗರದಲ್ಲಿ ಈ GBA ಎಲೆಕ್ಷನ್ನ ಅಂಗವಾಗಿ ಎಲ್ಲ ವಾರ್ಡ್ಗಳಲ್ಲೂ ಕಚೇರಿಗಳು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ MP ಕ್ಯಾಂಡಿಡೇಟ್ ಮನ್ಸೂರ್ ಅಲಿ ಖಾನ್ ಸರು, ನಮ್ಮ MLA ಕ್ಯಾಂಡಿಡೇಟ್ ಆನಂದ್ ಕುಮಾರ್ ಸರು ಹಾಗೂ ನಮ್ಮ ಬ್ಲಾಕ್ ಪ್ರೆಸಿಡೆಂಟು ಎಲ್ಲ ಸೀನಿಯರ್ ಲೀಡರ್ಸ್ ಬಂದು ಇವತ್ತು ನಮ್ಮ ಕಸ್ತೂರಿ ನಗರ ವಾರ್ಡ್ ಕಚೇರಿಯನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಈ ಸರಿ ಎಲೆಕ್ಷನಲ್ಲಿ ನಮಗೆ ಈ ಸಿ ವಿ ರಾಮನಗರದಲ್ಲಿ ಕಾಂಗ್ರೆಸ್ಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಾರ್ಡ್ಗಳು ನಾವು ಗೆಲ್ತೀವಿ ಅನ್ನೋ ಭರವಸೆ ಇದೆ ಸರ್. ಪಕ್ಷ ಸಂಘಟನೆ ಸರ್, ಇಲ್ಲಿ ಪಕ್ಷ ಸಂಘಟನೆ ನಾವು ಸೋತಿದ್ರೂ ಸಹ ಪಕ್ಷ ಸಂಘಟನೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತಿನವರೆಗೂ ನಮಗೆ ಪಕ್ಷದಕ್ಕೆ ಯಾವತ್ತೂ ನಾವು ಓಟ್ ಕಮ್ಮಿ ಆಗಿಲ್ಲ. ಕಡಿಮೆ ಅಂತರಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಸೋತಿದ್ದಾರೆ. ಅದು ಹೇಳ್ಬೋದು. ಈಗ ನಿಮ್ಮ ಈ ಫೇಕ್ ವೋಟ್ಸು ಏನು ಮತ ಕಳ್ಳತನ ಇತ್ತಲ್ಲ, ಆ ಉದ್ದೇಶನ ಸೋತಿದ್ವಿ. ಬಿಟ್ಟರೆ ಜನ ನಮ್ಗೆ ಓಟ್ ಹಾಕಿದ್ದಾರೆ. ನಾವು ಸೋತಿರೋ ಕಾರಣ ಮತ ಕಳ್ಳತನದಿಂದ ಸೋತಿದ್ದೀವಿ ಸರ್. ಇಲ್ಲಿ ನಮ್ಮ ಸಿ ವಿ ರಾಮನಗರದಲ್ಲಿ ಸುಮಾರು 25-30 ಸಾವಿರ ಡ್ಯೂಪ್ಲಿಕೇಟ್ ವೋಟ್ಸ್ ಇದೆ. ಆ ವೋಟಿಂದ ಇವತ್ತು ನಾವು ಸೋತಿದ್ದೀವಿ. ಎಲ್ಲ ಎಲೆಕ್ಷನ್ 4 ಸರಿನೂ ಡಿಮೆಂಟೇಷನ್ ಆದಮೇಲೆ, ಸಿ ವಿ ರಾಮನಗರ ಆದಮೇಲೆ 4 ಸರಿ ನಾವು ಸೋತಿರೋದು 5,000, 6,000, 7,000 ಓಟ್ಗಳಿಂದ. 30,000 ಇಲ್ಲಿ ಡ್ಯೂಪ್ಲಿಕೇಟ್ ವೋಟ್ ಇದೆ. ಅದರಿಂದ ನಾವು ಸೋಲ್ತಾ ಇದ್ದೀವಿ ಸರ್. ಈ ಸರಿ ನಾವು ಸೀರಿಯಸ್ ಆಗಿ ನಮ್ಮ ಹೈಕಮಾಂಡು BLA ಟೂಲ್ಸ್ ಮಾಡಿ ಮನೆಗೆ ವೋಟರ್ಸ್ನ ಸರ್ವೆ ಮಾಡಿ ಈ ಡ್ಯೂಪ್ಲಿಕೇಟ್ ವೋಟ್ಸ್ ಎಲ್ಲ ಇವತ್ತು ಸರಿ ಡಿಲೀಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ ಸರ್. ಅದಾದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ. GBA ತಯಾರಿ ಯಾವ ಥರ ಇದೆ ಸರ್? GBA ಇವತ್ತು ನಾವು ಎಲೆಕ್ಷನ್ ಅಂತ ಮಾಡ್ತಿಲ್ಲ. ನಮ್ಮ ಹೈಕಮಾಂಡ್ಸು ಸಿದ್ದರಾಮಯ್ಯ ಸರ್ ಆಗ್ಬೋದು, DK ಶಿವಕುಮಾರ್ ಸರ್ ಆಗ್ಬೋದು, ಜನರ ಒಂದು ಡೆವಲಪ್ಮೆಂಟ್ಸು ಬೆಂಗಳೂರು ಈಗ ಬೆಳೆದಿದೆ. ಅದಕ್ಕೆ ಬೆಂಗಳೂರನ್ನ ಇನ್ನು ವಿಸ್ತಾರ ದೊಡ್ಡದು ಮಾಡಿ 5 ಭಾಗವಾಗಿ ಮಾಡಿ ಇನ್ನೂ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಬೇಕಂತ ಉದ್ದೇಶದಲ್ಲಿ ಮಾಡಿದ್ದಾರೆ ಸರ್. ಮುಂದಕ್ಕೆಲ್ಲ ಜನಕ್ಕೆ ಒಳ್ಳೆಯದಾಗುತ್ತೆ ಸರ್. ಥ್ಯಾಂಕ್ ಯು. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.